ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ನಾಹೂಮನ ಗ್ರಂಥ, ದಿ ಬುಕ್ ಆಫ್ ನೆಹೂಮ್, ಚಾಪ್ಟರ್ 2, 2ನೇ ಅಧ್ಯಾಯದಿಂದ. ನಾಹೂಮ್ ಅಂತ ಹೇಳಿದರೆ ಆಧರಣೆ, ಸಂತೈಸುವಿಕೆ. ಇಲ್ಲಿ ನಿಜಕ್ಕೂ ನೋಡುವಾಗ ದೇವರು ನಿನಿವೆಗೆ ತೀರ್ಪನ್ನು, ಜಡ್ಜ್ಮೆಂಟನ್ನು, ಗದರಿಕೆಯನ್ನು ಹೇಳ್ತಾ ಇರುವಂಥ ವೇಳೆಯಲ್ಲಿ ನಾಹೂಮನನ್ನು ದೇವರು ಆಯ್ಕೆ ಮಾಡಿಕೊಂಡು ನಿನಿವೆದವರಿಗೆ ಈ ಮಾತನ್ನು ಹೇಳುವಂಥದ್ದು ಆಶ್ಚರ್ಯ. ಹೇಳುವಂಥದ್ದು ಅವಶ್ಯ ಇಲ್ಲ, ಆದರೂ ಕೂಡ ದೇವರು ಅವರ ತಪ್ಪು ದೋಷಗಳನ್ನು ಹೇಳಿ ಅನಂತರ ಅವರಿಗೆ ಶಿಕ್ಷೆ, ನ್ಯಾಯ ಮಾಡುವಾತನಾಗಿದ್ದಾನೆ. ಉದ್ದೇಶ ಏನು? ನನಗನ್ಸಿದ ಮಟ್ಟಿಗೆ ದೇವರ ಉದ್ದೇಶ ಏನಂದರೆ, ಈ ಒಂದು ತೀರ್ಪನ್ನು, ಸಂದೇಶವನ್ನು, ಈ ಒಂದು ಗದರಿಕೆಯನ್ನು ದೇವರು ಹೇಳುವಾಗ ಒಂದು ವೇಳೆ ಅವರು ಪಶ್ಚಾತ್ತಾಪ ಪಡ್ತಾರೇನೋ ಅನ್ನುವಂಥದ್ದು ಆತನ ಉದ್ದೇಶವಾಗಿರಬೇಕು. ಯಾಕಂತೇಳಿದರೆ ಯೋನನ ಮುಖಾಂತರವಾಗಿ ದೇವರು ಒಂದು ಸಂದೇಶವನ್ನು ಕೊಟ್ಟಾಗ, 3ನೇ ಅಧ್ಯಾಯ ಯೋನನ ಗ್ರಂಥ 4ನೇ ವಚನದಲ್ಲಿ 5 ಮಾತುಗಳು. 40 ದಿನಗಳಾದ ಮೇಲೆ ನಿನೆವೆಯು ಕೆಡವಲ್ಪಡುವುದು. 5ನೇ ಮಾತು. ಆ 5 ಮಾತಿನ ಪ್ರವಾದನೆಯನ್ನು ಹೇಳಿದಾಗ ನಿನೆವೆದವರ ಪ್ರತಿಕ್ರಿಯೆ 23 ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸಿದರು. 23 ಪ್ರತಿಕ್ರಿಯೆಗಳಂತ ಹೇಳಿದಾಗ ಅವರು ದೇವರಲ್ಲಿ ನಂಬಿಕೆ ಇಟ್ಟರು, ಅವರು ಗೋಣಿತಟ್ಟನ್ನು ಸುತ್ತಿಕೊಂಡ್ರು, ಬೂದಿಯಲ್ಲಿ ಕೂತ್ಕೊಂಡ್ರು, ಉಪವಾಸ ಮಾಡಿದರು, ತೀರ್ಮಾನ ತಗೊಂಡ್ರು. ಆ ರೀತಿಯಾಗಿ ದೇವರು ಮಾಡಿದಾಗ ದೇವರು ಅವರ ಕಾರ್ಯಗಳನ್ನು ನೋಡಿ ಅವರು ತಮ್ಮ ದುರ್ಮಾರ್ಗದಿಂದ ತಿರುಗಿಕೊಂಡರೆಂದು ತಿಳಿದು ಮನಮರುಗಿ, ಮನಮರುಗಿ ತಾನು ಅವರಿಗೆ ಮಾಡುವನೆಂದು ಪ್ರಕಟಿಸಿದ್ದ ಕೇಡನ್ನು ಮಾಡದೆ ಬಿಟ್ಟನು ದೇವರು. ಆದರೆ ಈಗ 5 ಮಾತಲ್ಲ, ಇನ್ನೂ ಹೆಚ್ಚು ಮಾತುಗಳನ್ನು, ಈಗ ಉದಾಹರಣೆಗೆ 15 ವಚನಗಳು 1ನೇ ಅಧ್ಯಾಯದಲ್ಲಿ, 13 ವಚನಗಳು 2ನೇ ಅಧ್ಯಾಯದಲ್ಲಿ, 19 ವಚನಗಳು 3ನೇ ಅಧ್ಯಾಯದಲ್ಲಿ. ಹಾಗಾದರೆ ಸುಮಾರು 20, ಇದರಲ್ಲಿ 15, 13, 20, 19 ಅಂತ ಹೇಳ್ಬಿಟ್ಟು ಇಷ್ಟೊಂದು ವಚನಗಳನ್ನು ಕೊಟ್ಟಾಗ್ಯೂ ಸುಮಾರು 5 ಮಾತುಗಳು ಪಶ್ಚಾತ್ತಾಪಕ್ಕೆ 1,20,000 ಜನರನ್ನು ನಡೆಸಿತು. ಭಾಳ ಮಾತಾಡಿದ್ರೇ, ಭಾಳ ದೊಡ್ಡ ಸಂದೇಶ ಕೊಟ್ಟರೇನೆ ಪಶ್ಚಾತ್ತಾಪ ಅಂತಿಲ್ಲ. 5 ಮಾತು ಸಾಕು. ಯೋನನು, ಅದು ಎಂಥ ಪ್ರಸಂಗಿ, ಮನಸ್ಸಿಲ್ಲದೆ ಮಾತನಾಡಿದ ಪ್ರಸಂಗಿಯ ಪ್ರಸಂಗವನ್ನು, 5 ಮಾತಿನ ಪ್ರಸಂಗವನ್ನು ಕೇಳಿ ಪಶ್ಚಾತ್ತಾಪಪಟ್ಟರು. ಈಗ ದೇವರು ಸುಮಾರು 50 ವಚನಗಳನ್ನು, 50 ಮಾತುಗಳಲ್ಲ, 50 ವಚನಗಳನ್ನು, ಸುಮಾರು ಅಷ್ಟೊಂದು ವಚನಗಳನ್ನು ನಾಹೂಮನ ಮುಖಾಂತರ, ಅದು
ಯೋನ ಅಂತ ಹೇಳಿದರೆ ಪಾರಿವಾಳ. ಇಷ್ಟವಿಲ್ಲದೆ ಕೊಟ್ಟಂಥ ಸಂದೇಶದಲ್ಲಿನೇ ಅವರು ಪಶ್ಚಾತ್ತಾಪಪಟ್ಟರು. ಈಗ ಇಷ್ಟಪೂರ್ವಕವಾಗಿ ನಾಹುಮನು ಕೊಡ್ತಾ ಇದ್ದಾನೆ, ಆದರೆ ಅವರು ತಿರುಗಿಕೊಂಡ ಹಾಗೆ ಚರಿತ್ರೆ ಹೇಳೋದಿಲ್ಲ. ಆ ರೀತಿಯಾಗಿ ಈ ನಿನವೆದವರನ್ನು ನಾವು ಬೈಬಾರ್ದು, ತೀರ್ಪು ಮಾಡಬಾರ್ದು. ನಿನವೆ ಅಂತ ಹೇಳಿದರೆ ಹ್ಯಾಂಡ್ಸಮ್, ಸುಂದರ, ಅಗ್ರಿಯಬಲ್, ಒಪ್ಪಿಕೊಳ್ಳುವಂಥ. ಹೌದು, ಯೋನನು ಮಾತಾಡಿದಾಗ ಅವರು ದೇವರ ಮಾತಿಗೆ ಒಪ್ಪಿಕೊಂಡರು. ನಿನವೆ ಅಂದರೆ ಒಪ್ಪಿಕೊಳ್ಳುವಿಕೆ, ಸುಂದರವಾಗಿರುವಿಕೆ, ಆತ್ಮಿಕವಾಗಿ ಸುಂದರವಾದರು. ಈಗ ಪ್ರವಾದಿ ನಾಹುಮನ ಮುಖಾಂತರವಾಗಿ ಮಾತನಾಡಿದಾಗ ಅವರಲ್ಲಿರುವ ಒಂದು ಮನೋಭಾವನೆ ಏನಾಗಿತ್ತು ಅಂತ ನೋಡುವಾಗ ಗರ್ವತನದ್ದಾಗಿತ್ತು. ಒಬ್ಬ ವ್ಯಕ್ತಿ ಅವಿಶ್ವಾಸಿಯಾಗಿದ್ದಾಗ ದೇವರು ಮಾತನಾಡುವುದರಿಂದ ಆತನು ಪಶ್ಚಾತ್ತಾಪಪಟ್ಟು ದೇವರ ವಿಶ್ವಾಸಿಯಾಗಿ ಆ ವಿಶ್ವಾಸದಲ್ಲಿ ಸುಮಾರು 100 ವರ್ಷಗಳು ಅವರು ಸಾಕ್ತಾ ಇದ್ದ ನಂತರ ಅವರಲ್ಲಿ ಗರ್ವ ಬಂದ್ಬಿಡ್ತು. ಈಗ 2ನೇ ಅಧ್ಯಾಯ ನಾಹುಮನ ಗ್ರಂಥದಿಂದ ಗರ್ವಿಷ್ಠನ 8 ಗುರುತುಗಳನ್ನು ನೋಡಿಕೊಳ್ಳೋಣ ಬನ್ನಿರಿ. 8 ಮಾರ್ಕ್ಸ್ ಆಫ್ ಎ ಪ್ರೌಡ್ ಪರ್ಸನ್. ಮೊದಲನೇದಾಗಿ ಯಾಕೆ ಗರ್ವಿಷ್ಠರು ಅಂತ ಹೇಳಿ ನೋಡುವಾಗ 13ನೇ ವಚನದಲ್ಲಿ 2:13 ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ಆಹಾ, ನಾನು ನಿನಗೆ ವಿರುದ್ಧನಾಗಿದ್ದೇನೆ. ಯಾಕೆ? ನಿನ್ನ ರಥಗಳನ್ನು ಸುಟ್ಟು ಹೊಗೆ ಹಾಯಿಸುವೆನು, ಕತ್ತಿಯು ನಿನ್ನ ಪ್ರಾಯದ ಸಿಂಹಗಳನ್ನು ನುಂಗಿಬಿಡುವುದು, ನಿನಗೆ ಸಿಕ್ಕಿದ ಬೇಟೆ ಲೋಕದೊಳಗಿಂದ ನಿರ್ಮೂಲ ಮಾಡುವೆನು, ನಿನ್ನ ರಾಯಭಾರಿಗಳ ಧ್ವನಿಯನ್ನು ಕೇಳಿಸೋದು. ಯಾಕೆ ಅಂತ ಹೇಳ್ಬಿಟ್ಟು ನೋಡುವಾಗ ಅವರು ಅಹಂಕಾರ ಅವರಲ್ಲಿತ್ತು. ಮತ್ತು ಅಹಂಕಾರದ ಗುರುತುಗಳು ಏನಂತ ಹೇಳ್ಬಿಟ್ಟು ನೋಡೋಣ ಬನ್ನಿರಿ. ಮೊದಲನೇದು 2ನೇ ಅಧ್ಯಾಯ 1ನೇ ವಚನ, ಚದರಿ ಹೋಗುವಂಥದ್ದು. ಯಾಕಂದರೆ ನೆಬೂಕದ್ನೆಚ್ಚರನ್ನು ಕಳಿಸಿಬಿಟ್ಟು ದೇವರು ಅವರನ್ನು ಚದರಿಸುವಂಥದ್ದನ್ನು ನೋಡ್ತೇವೆ. ಎ ಪ್ರೌಡ್ ಪರ್ಸನ್ ವಿಲ್ ಬಿ ಸ್ಕ್ಯಾಟರ್ಡ್. ಚದರಿಸಿದ, ಗಲಿಬಿಲಿಗೆ ಒಳಗಾದ ವ್ಯಕ್ತಿಯಾಗಿರ್ತಾರೆ. ಮತ್ತು ಎರಡನೇದಾಗಿ ನಾವು ನೋಡುವಾಗ ಶತ್ರು, 3ನೇ ವಚನದಲ್ಲಿ ನಾವು ನೋಡ್ತೇವೆ. ಶತ್ರು, ಗರ್ವಿಷ್ಠ ವ್ಯಕ್ತಿ, ಶತ್ರುಗೆ ಒಳಗಾಗುವ ವ್ಯಕ್ತಿ, ಶತ್ರುವಾಗಿರುವ ವ್ಯಕ್ತಿ ಎಂಬುದಾಗಿ. 5ನೇ ವಚನದಲ್ಲಿ 2ನೇ ಅಧ್ಯಾಯ ನಾಹುಮ 5ನೇ ವಚನ, ಗರ್ವಿಷ್ಠರ 3ನೇ ಗುರುತು ಏನಂದರೆ ಮುಗ್ಗರಿಸುವುದು. ಯಾವಾಗೋ ಒಂದು ಸರಿ ಮುಗ್ಗರಿಸೋದಲ್ಲ, ಅಥವಾ ಬಾಳೆಹಣ್ಣು ಸಿಪ್ಪೆಯನ್ನು ಜಾರಿ ಮುಗ್ಗರಿಸೋದು ಕೂಡ ಅಲ್ಲ. ಇದು ಆತ್ಮೀಕವಾಗಿ ಮನದಲ್ಲಿ ಮುಗ್ಗರಿಸುವಂಥದ್ದು, ಸ್ಟಂಬ್ಲಿಂಗ್. ಮತ್ತು 4ನೇದಾಗಿ ಗರ್ವಿಷ್ಠರ ಇನ್ನೊಂದು ಗುರುತು ಏನಂದರೆ ಓಡಾಡುವುದು. ಹೌದು, ಅನುದಿನದ ಜೀವನಕ್ಕಾಗಿ ಓಡಾಡುವುದು ಬೇರೆ. ಆದರೆ ಸೈತಾನನಿಗೆ ದೇವರು ಕೇಳಿದಾಗ ಎಲ್ಲಿಂದ ಬಂದಿ ಅಂದರೆ ಲೋಕ ಎಲ್ಲ ಸಂಚಾರ ಮಾಡಿಕೊಂಡು ಬರುವಂಥ, ಓಡಾಡುವಂಥದ್ದನ್ನು ನೋಡ್ತೇವೆ. ಅದು ಕೂಡ ಗರ್ವಿಷ್ಠರ ಈ ಅಧ್ಯಾಯ ಪ್ರಕಾರ ಇನ್ನೊಂದು ಗುರುತು. 7ನೇ ವಚನದಲ್ಲಿ 5ನೇ ಗರ್ವಿಷ್ಠರ ಇನ್ನೊಂದು ಗುರುತನ್ನು ನೋಡ್ತೇವೆ. ಅದೇನೆಂದರೆ
ಬಯಲಿಗೆ ತರುವಂಥದ್ದು. ಬಯಲಿಗೆ ತರುವಂಥದ್ದು ಅಂದರೆ ಹೌದು, ಅವರಿಗಿದ್ದಂಥ ದೇವರು ಹೇಳುವಂಥ ಒಂದು ಮಾತು ನಾಯಕತ್ವವನ್ನು ಬಯಲಿಗೆ ಯಾವಾಗ ತರುವಂಥದ್ದು. ಈ ವಾಕ್ಯ ಹೇಳ್ತದೆ, ವಸ್ತ್ರವನ್ನು ಕಿತ್ತು ರಾಣಿಯನ್ನು ಬಯಲಿಗೆ ತರಲು ಅಂತ ಹೇಳ್ಬಿಟ್ಟು ನೋಡುವಾಗ ಗರ್ವಿಷ್ಠರ ಮತ್ತೊಂದು ವಿಷಯ ದೇವರು ಬಹಿರಂಗಪಡಿಸುವುದು. ದೇವರ ಸೇವಕರು, ನನ್ನ ಆತ್ಮಿಕ ನಾಯಕರು ಝ್ಯಾಕ್ ಪೂನನ್ ಅಯ್ಯನ್ ಅವರು ಒಂದು ಮಾತು ಹೇಳಿದರು, ಅದನ್ನು ಇನ್ನೂ ನಾನು ನೆನಪಿಟ್ಕೊಂಡಿದ್ದೇನೆ. ಅದೇನಂತ ಹೇಳಿದರೆ, ಈ ರೀತಿಯಾಗಿ ಹೇಳಿದರು ಅವರು, ಕೆಲವು ಸಾರಿ ಕೆಲವರ ಪಾಪಗಳ ವಿಷಯದಲ್ಲಿ ಬಯಲಿಗೆ ಬರುವಂಥದ್ದು ಅಥವಾ ಯಾರಿಗೆ ಗೊತ್ತಿಲ್ಲದಂಥದ್ದು ಎರಡಾಗ್ತದೆ. ಆ ರೀತಿಯಾಗಿ ಆಗುವುದರ ಬಗ್ಗೆ ಅವರು ಹೇಳಿದ ಹೇಳಿಕೆ ನನಗೆ ಭಾಳ ಪ್ರಭಾವಿಸಿತು. ಅದನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ. ಅವರು ಹೇಳಿದರು, ವೆನ್ ಗಾಡ್ ಎಕ್ಸ್ಪೋಸಸ್ ಸಂಬಡಿ, ದೇವರು ಒಬ್ಬ ವ್ಯಕ್ತಿಯನ್ನು ಬಹಿರಂಗಪಡಿಸುವಾಗ, ಐ ಡೋಂಟ್ ಗೋ ಟು ಕವರ್ ಇಟ್. ದೇವರೇ ಒಬ್ಬರ ಅಧರ್ಮವನ್ನು ಬಹಿರಂಗಪಡಿಸುವಾಗ ನಾನು ದೇವರಿಗಿಂತಲೂ ಹೆಚ್ಚಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳುವಂಥ ರೀತಿಯಲ್ಲಿ ನಾನು ದೇವರೇ ಬಹಿರಂಗಪಡಿಸಿದ್ದನ್ನು ನಾನು ಮುಚ್ಚಲಿಕ್ಕೆ ಹೋಗೋದಿಲ್ಲ ಅಂತ. ವೆನ್ ಗಾಡ್ ಕವರ್ಸ್ ಸಂಬಡಿ, ಐ ಟು ಕವರ್ ದಟ್ ಪರ್ಸನ್. ದೇವರು ಬಹಿರಂಗಪಡಿಸೋದಿಲ್ಲ ಬೇರೆಯವರ ತಪ್ಪು ದೋಷಗಳನ್ನು. ಅಂಥ ಸಂದರ್ಭದಲ್ಲಿ ಅದು ನನಗೆ ಗೊತ್ತಿದ್ದರೆ, ದೇವರೇ ಬಹಿರಂಗಪಡಿಸದಿದ್ದಲ್ಲಿ ನಾನು ಕೂಡ ಬಹಿರಂಗಪಡಿಸಬಾರ್ದು, ನಾನು ಅದನ್ನು ಮರೆ ಮಾಡಬೇಕು. ಆದರೆ ದೇವರು ಬಹಿರಂಗಪಡಿಸಿದ್ದಲ್ಲಿ, ವೆನ್ ಗಾಡ್ ಹಸ್ ಎಕ್ಸ್ಪೋಸ್ ಸಂಬಡಿ, ಐ ಸ್ಟ್ಯಾಂಡ್ ಬೈ ಗಾಡ್. ದೇವರು ಒಬ್ಬ ತಪ್ಪು ದೋಷವನ್ನು ಬಹಿರಂಗಪಡಿಸಿದ್ದಲ್ಲಿ ನಾನು ದೇವರೊಂದಿಗೆ ನಿಲ್ಲುತ್ತೇನೆ ಎಂಬ ಮಾತು ಹೇಳಿದರು. ಅದನ್ನು 100ಕ್ಕೆ 100 ನಾವು ಸ್ವೀಕಾರ ಮಾಡಬೇಕಂತ ಹೇಳಿಲ್ಲ, ಅದು ಒಬ್ಬ ವ್ಯಕ್ತಿಯ ಅಭಿಪ್ರಾಯ. ಯಾಕಂತ ಹೇಳಿದರೆ, ಬೈಬಲ್ ವಿಷಯವಾಗಿ ಬಂದಾಗ ಒಂದು ವಿಷಯ ನಾನು ಕಲಿತುಕೊಂಡಿದ್ದೇನೆ. ಅದೇನೆಂದರೆ, ದೇವರ ವಾಕ್ಯವನ್ನು ದೇವರ ವಾಕ್ಯವೇ ವಿವರಿಸುತ್ತದೆ. ದ ಬೈಬಲ್ ಎಕ್ಸ್ಪ್ಲೇನ್ಸ್ ಇಟ್ಸೆಲ್ಫ್. ಆದರೆ ನಾನು ನನ್ನ ಅನುಭವದಿಂದ ಬೈಬಲನ್ನು ವಿವರಿಸಲಿಕ್ಕೆ ಹೋಗಬಾರ್ದು. ಒಂದು ರೀತಿಯಿಂದ ಬೈಬಲ್ ಹೇಳಿದ್ದನ್ನು ನನ್ನ ಜೀವನದಲ್ಲಿ ಕಂಡರೆ ಅದನ್ನು ಸಾಕ್ಷಿಯಾಗಿ ಹೇಳ್ಬೋದು. ಆದರೆ ಅನುಭವವನ್ನು ವಾಕ್ಯಕ್ಕಿಂತಲೂ ಹೆಚ್ಚಾಗಿ ಮೇಲಾಗಿ ನಾವು ಇಟ್ಕೊಳ್ಬಾರ್ದು. ವಾಕ್ಯವನ್ನೇ, ಯೆಶಾಯನ ಗ್ರಂಥದಲ್ಲಿ ಒಂದು ಮಾತಿದೆ, ಅದನ್ನು ನಾನು ಹೇಳಬೇಕಾಗ್ತದೆ. ಯೆಶಾಯನ ಗ್ರಂಥ ನಾವು ಅಧ್ಯಯನ ಮಾಡಿಕೊಂಡಾಗ ಇದನ್ನು ನಾವು ನೋಡಿಕೊಂಡಿದ್ದೀವಿ. ಅದೇನಂತ ಹೇಳಿದರೆ, ಯೆಶಾಯನ ಗ್ರಂಥದಲ್ಲಿ 34ನೇ ಅಧ್ಯಾಯ, ಯೆಶಾಯ 16ನೇ ವಚನ, ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ. ಸುಮ್ಮನೆ ಓದಬಾರ್ದು. ಇವುಗಳಲ್ಲಿ ಯಾವುದು ಇಲ್ಲದಿರದು, ಎಲ್ಲವೂ ಜೊತೆಯಾಗಿರುವುದು. ಆತನ ಬಾಯಿಂದ ಅಪ್ಪಣೆಯಾಯಿತಲ್ಲವೇ, ಆತನ ಆತ್ಮವು ಇವುಗಳನ್ನು ಒಟ್ಟಿಗೆ ಬರಮಾಡಿತಷ್ಟೇ. ಹಾಗಾದರೆ ದೇವರ ವಾಕ್ಯವನ್ನು ನಾವು ವಾಕ್ಯಕ್ಕೆ ಬಿಟ್ಟುಕೊಡಬೇಕು ವಿವರಿಸಲಿಕ್ಕೆ. ಹೌದು, ನಾವು ಅದನ್ನು ಅಧ್ಯಯನ ಮಾಡಿಕೊಳ್ಳಬೇಕು, ನಿಜ. ಈ ವಿಷಯದಲ್ಲಿ ನಿಮ್ಮ ಹತ್ರ ರೆಫರೆನ್ಸ್ ಬೈಬಲ್ ಇದ್ದರೆ ಒಂದು ಸಲಹೆ ನಾನು ಹೇಳುವಂಥದ್ದು ಅದೇನಂತ ಹೇಳಿದರೆ, ಹಳೆ ಒಡಂಬಡಿಕೆ ಬಗ್ಗೆ ಹೊಸ ಒಡಂಬಡಿಕೆ ವಿವರಿಸ್ತದೆ, ಹೊಸ ಒಡಂಬಡಿಕೆ ಬಗ್ಗೆ ಹಳೆ ಒಡಂಬಡಿಕೆ ವಿವರಿಸ್ತದೆ. ಸರಿ, ಮುಂದುವರಿಸೋಣ. ನಾವು ನೋಡ್ತಾ ಇರುವಂಥ ವಿಷಯ ಏನಂತ ಹೇಳಿದರೆ, ಗರ್ವಿಷ್ಠರ
ಗುರುತುಗಳು, 8 ಮಾರ್ಕ್ಸ್ ಆಫ್ ಎ ಪ್ರೌಡ್ ಪರ್ಸನ್. ಯಾಕಂದರೆ ನಿನೆವೆಯವರು ಗರ್ವಿಷ್ಠರಾಗಿದ್ದರಿಂದ ಅವರು ಪುನಃ ತೀರ್ಪಿಗೆ ಒಳಗಾದರೂ ಅದು ನಮಗೆ ಒಂದು ಎಚ್ಚರಿಕೆ. ಅವರು ಬಯಲಿಗೆ ದೇವರು ತಂದರು. 10ನೇ ವಚನದಲ್ಲಿ ನೋಡುವಾಗ ಬರಿದಾಗಿರ್ಬೇಕು, ಎಂಪ್ಟಿನೆಸ್. ಎ ಪ್ರೌಡ್ ಪರ್ಸನ್ ಈಸ್ ಅನ್ ಎಂಪ್ಟಿ ಪರ್ಸನ್. ಬರಿದು ಅಂತ ಹೇಳುವಾಗ ಹೌದು, ಹಣ ಇರ್ಬೋದು, ಆಸ್ತಿ ಇರ್ಬೋದು, ಜ್ಞಾನ ಇರ್ಬೋದು, ವಿದ್ಯೆ ಇರ್ಬೋದು, ಆದರೆ ದೇವರ ದೃಷ್ಟಿಯಲ್ಲಿ ಶೂನ್ಯ. ಬರಿದಾಗಿರುವಂಥ ವ್ಯಕ್ತಿ ಆತನಾಗಿರ್ತಾನೆ. ಈ ಬಗ್ಗೆ ಒಂದು ಮಾತು ನನಗೆ ನೆನಪಿಗೆ ಬರುತ್ತಿದೆ. ಅದೇನೆಂದರೆ, ಪ್ರಕಟಣೆಯ ಗ್ರಂಥದಲ್ಲಿ ದೇವರು ಒಬ್ಬ ಸಭಾಪಾಲಕನ ಬಗ್ಗೆ ಒಂದು ಮಾತು ಹೇಳಿದ್ದು ನೆನಪಿಗೆ ಬರುತ್ತಿದೆ. ಅದೇನಂತ ಹೇಳಿದ್ರೆ, 3ನೇ ಅಧ್ಯಾಯ ಮತ್ತು ದೇವರು ಹೇಳುವಂಥದ್ದು 17ನೇ ವಚನದಲ್ಲಿ ಹೀಗಿದೆ: ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿದ್ದೆ, ಆದರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂಥವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದಿ. ಕೆಲವು ಸಾರಿ ನಾವು ಬರಿದಾಗಿದ್ದರು ನಮ್ಮ ಕಂಡೀಷನ್ ನಮಗೆ ಗೊತ್ತಿಲ್ಲದೆ ಇರುವ ಸಾಧ್ಯತೆ. ಅದನ್ನೇ ಪ್ರಕಟಣೆ 3:17 ನಾವು ನೋಡ್ತೇವೆ. ಒಬ್ಬ ಗರ್ವಿಷ್ಠನು ತನ್ನ ಆತ್ಮಿಕ ನಿಜ ಸ್ಥಿತಿಯನ್ನು ತಿಳಿಯದವನಾಗಿರುವಾತನು. ಆ ರೀತಿಯಾಗಿ ನಾನಿರಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಯಾಕಂದರೆ ಪವಿತ್ರಾತ್ಮನೆಂಬ ಸಹಾಯಕನನ್ನು ದೇವರು ಕೊಟ್ಟಿರುವಂಥದ್ದಕ್ಕೆ ಕಾರಣ ಏನಂದರೆ, ನಮ್ಮ ನಿಜ ಸ್ಥಿತಿಯನ್ನು, ನಮ್ಮನ್ನು ಆತ್ಮಿಕ ನೆಲೆಯನ್ನು ಸ್ಕ್ಯಾನ್ ಮಾಡಿ ತೋರಿಸುವಾತನಾಗಿದ್ದಾನೆ. ಹೀನೈಸಲಿಕ್ಕಲ್ಲ, ಪ್ರೋತ್ಸಾಹಿಸಲಿಕ್ಕೆ. ಸರಿ, ಬರಿದಾಗಿರುವಂಥ ವಿಷಯ 10ನೇ ವಚನ. ಮತ್ತು ಅದೇ 10ನೇ ವಚನದಲ್ಲಿ 7ನೇದಾಗಿ ಎಲ್ಲರ ಸೊಂಟಗಳಿಗೂ ವೇದನೆ ಕೂಡ. ಹೌದು, ವೇದನೆಯಲ್ಲಿ 2ನೇದು ನಮ್ಮ ದೇವರಿಗಾಗಿ ವೇದನೆ ಪಡುವುದು ಬೇರೆ, ಆದರೆ ನಾವು ಮಾಡಿದ ತಪ್ಪುಗಳಿಂದ ವೇದನೆ ಪಡುವುದು ಬೇರೆ. 2ನೇ ವಿಧವಾದ ವೇದನೆ ಗರ್ವಿಷ್ಠನಿಗುಂಟು. ಮತ್ತು 10ನೇ ವಚನದ ಕೊನೆ ಭಾಗದಲ್ಲಿ ನಾವು ನೋಡುವಾಗ ಎಲ್ಲರ ಮುಖಗಳು ಬಾಡಿವೆ. ಫೇಸ್ ಈಸ್ ಅನ್ ಇಂಡೆಕ್ಸ್ ಆಫ್ ದಿ ಹಾರ್ಟ್. ಹೌದು, ನಮ್ಮ ಮುಖ ನಮ್ಮ ಹೃದಯದ ಪ್ರತಿಬಿಂಬ ಎಂಬುದಾಗಿ ಹೇಳಲಾಗಿದೆ. ಆದ ಕಾರಣ ನಮ್ಮ ಮುಖ ಅನೇಕ ಮೆಸೇಜ್ ಕೊಡುವಂಥದ್ದಾಗಿದೆ. ನಾವು ಆ್ಯಕ್ಟ್ ಮಾಡ್ಬೋದು, ಆದರೂ ಕೂಡ ಮುಖದಲ್ಲಿ ಕಾಣುತ್ತೆ ಗರ್ವಿಷ್ಠರ ಬಾಡಿ ಹೋದಂಥ ಮನೋಭಾವನೆ. ಹಾಗಾದರೆ ಇವುಗಳ ವಿಷಯದಲ್ಲಿ ನಾವೇನು ಮಾಡ್ಬೋದು? ಅವ್ರೇನು ಮಾಡಿದರೂ ಗೊತ್ತಿಲ್ಲ, ನಿನೆವೆಯವರು ಬಹುಶಃ ನಕಾರಾತ್ಮಕವಾದ ಪ್ರತಿಕ್ರಿಯೆ. ನಾವು ಸಕಾರಾತ್ಮಕವಾಗಿ, ಹೌದು ಸ್ವಾಮಿ, ನನ್ನಲ್ಲಿ ಇವುಗಳಿವೆ, ನನಗೆ ಸಹಾಯ ಮಾಡಂತ ಹೇಳಿದರೆ ದೇವರು ಸಹಾಯಕನಾಗಿ ಇರುವಾತನಾಗಿದ್ದಾನೆ. ನಾಹೂಮನ ಗ್ರಂಥ 2ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.